ದರ್ಶನ್ ಫ್ಯಾನ್ಸ್ ಗಳೇ ಒಂದು ವೇಳೆ ನೀವೇನಾದ್ರೂ ಎಗರಾಡಿದ್ರೆ ನಾಟಕ್ ಬಂದ್ ಮತ್ತು ಕೇಲ್ಕತಂ ದರ್ಶನ್ ರೌಡಿ ಅಭಿಮಾನಿಗಳೇ ಹಾರಾಡಿದ್ರೆ ಪಕ್ಕಾ ಪೊಲೀಸರು ಬಾಲ ಕಟ್ ಮಾಡ್ತಾರೆ. ದರ್ಶನ್ ಪುಂಡ ಅಭಿಮಾನಿಗಳಿಗೆ ಈಗಾಗಲೇ ಬಿಸಿ ಬಿಸಿ ಕಜಾಯವನ್ನ ಕೊಡ್ತಾ ಇದ್ದಾರೆ. 600 ವಾಟ್ಸ್ಆಪ್ ಗ್ರೂಪ್ಗಳ ಮೇಲೆ ಈಗಾಗಲೇ ಪೊಲೀಸರು ಕೂಡ ನಿಗಾ ವಹಿಸಿದ್ದಾರೆ, ಕಣ್ಣಿಟ್ಟಿದ್ದಾರೆ. ರಜನಿ ಸೇರಿ 7 ಯೂಟ್ಯೂಬರ್ಸ್ಗಳ ಜನ್ಮವನ್ನ ಈಗಾಗಲೇ ಜಾಲಾಡಿದ್ದಾರೆ ಪೊಲೀಸರು. ದರ್ಶನ್ ಆತನ ಆಪ್ತ ನಾಗರಾಜ್ ಮೂಲಕ ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿಸಲಾಗಿತ್ತು. ಎಲ್ಲಾ ಜಿಲ್ಲೆಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳನ್ನ ಮಾಡಿ ಅಭಿಮಾನಿಗಳು ಪುಂಡತನ ಮಾಡ್ತಾ ಇದ್ರು. ಪುಂಡತನ ತೋರಿಸುವಂತಹ ಅಭಿಮಾನಿಗಳಿಗೆ ಈಗಾಗಲೇ ಪೊಲೀಸರು ಕೂಡ ಬಿಸಿ ಮುಟ್ಟಿಸುವಂತಹ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ದರ್ಶನ್ ರೌಡಿ ಫ್ಯಾನ್ಸ್ ಮಾಡಿದಂತಹ ಸುಮಾರು 1000 ಫೇಕ್, ಒಂದಲ್ಲ ಎರಡಲ್ಲ 1000 ಫೇಕ್ ಅಕೌಂಟ್ಗಳು ಈಗಾಗಲೇ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಕೊಲೆಗಾರ ದರ್ಶನ್ ಹೆಸರಿನಲ್ಲಿ ಫ್ಯಾನ್ಸ್ ಅಂತ ಏನಾದ್ರೂ ಒಂದು ವೇಳೆ ಬೆದರಿಸಿದ್ರೆ ಅವರನ್ನೇ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ. ಕೂಡಲೇ ಪೊಲೀಸರಿಗೆ ಆತನ ಫೋಟೋ ಆಗಿರಬಹುದು ಸಮೇತ ವಾಟ್ಸ್ಆಪ್ ಮಾಡಿ. ಪೊಲೀಸರು ರೌಡಿ ಫ್ಯಾನ್ಸ್ಗೆ ಈಗಾಗಲೇ ಲಾಠಿ ರುಚಿ ತೋರಿಸ್ತಾ ಇದ್ದಾರೆ, ತಕ್ಕ ಪಾಠವನ್ನ ಕೂಡ ಕಲಿಸ್ತಾ ಇದ್ದಾರೆ. ದರ್ಶನ್ ನಾಗರಾಜ್ ಮೊಬೈಲ್ಗಳನ್ನ ಕೂಡ ಪರಿಶೀಲನೆ ವೇಳೆ ರೌಡಿ ಗ್ಯಾಂಗ್ ಕೂಡ ಬಯಲಾಗಿರುವಂತದ್ದು. ದರ್ಶನ್ ಮೊಬೈಲ್ ನಲ್ಲಿ ಡಿ ಗ್ಯಾಂಗ್ ನೆಟ್ವರ್ಕ್ ಕೂಡ ಪತ್ತೆ ಮಾಡಿದ್ದಾರೆ ಪೊಲೀಸರು. ಎಫ್ಎಸ್ಎಲ್ ನಲ್ಲಿ ಮೊಬೈಲ್ ರಿಟ್ರೀವ್ ವೇಳೆ 600ಕ್ಕೂ ಹೆಚ್ಚು ಗ್ರೂಪ್ಗಳನ್ನ ಕೂಡ ಈಗಾಗಲೇ ಪತ್ತೆ ಮಾಡಿದ್ದಾರೆ ಪೊಲೀಸರು. 600 ಗ್ರೂಪ್ಗಳನ್ನ ಹ್ಯಾಂಡಲ್ ಮಾಡ್ತಿದ್ದವನೇ ನಾಗರಾಜ್ ಅನ್ನುವಂತಹ ವ್ಯಕ್ತಿ. ಪ್ರತಿ ಜಿಲ್ಲೆಯ ಗ್ರೂಪ್ ನಲ್ಲಿ 25ರಿಂದ 30 ಮಂದಿ ಡಿ ಫ್ಯಾನ್ಸ್ ಲೀಡರ್ಸ್ ಇದ್ರು. ದರ್ಶನ್ ವಿರುದ್ಧ ಮಾತನಾಡಿದ್ರೆ ಒಂದು ವೇಳೆ ಗಲಾಟೆ ಮಾಡ್ತಿದ್ದದ್ದೇ ಈ ನೆಟ್ವರ್ಕ್. ದರ್ಶನ್ ಬಂದಾಗ ಜನ ಸೇರಿಸಿ ಹೀರೋಯಿಸಂ ಕೂಡ ತೋರಿಸ್ತಾ ಇದ್ದಂತಹ ಇದು ನೆಟ್ವರ್ಕ್ ಟೀಮ್ ನೆಗೆಟಿವ್ ಕಾಮೆಂಟ್ ಮಾಡ್ತಿದ್ದವರ ಅವರ ಫೋಟೋವನ್ನ ಕಳಿಸಿ ಅವನ ಹುಡುಕಾಡಕ್ಕೆ ಹೇಳ್ತಿದ್ದ ಈ ನಾಗರಾಜ್ ಅನ್ನುವಂತಹ ವ್ಯಕ್ತಿ. ಈ ಗ್ರೂಪ್ ಅನ್ನ ಹ್ಯಾಂಡಲ್ ಮಾಡಲು ದರ್ಶನ್ ನಿಂದಲೇ ಫಂಡಿಂಗ್ ಹೋಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಏನಾದ್ರೂ ನೀವು ಗ್ರೂಪ್ ಅನ್ನ ಹ್ಯಾಂಡಲ್ ಮಾಡಿದ್ರೆ ನಾನು ನಿಮಗೆ ದುಡ್ಡು ಕಳಿಸ್ತೀನಿ ಅನ್ನುವಂತಹ ರೀತಿಯಾಗಿ ಹೇಳಿರ್ತಾರೆ ದರ್ಶನ್. ರೌಡಿಸಂ ನಲ್ಲಿ ಆಕ್ಟಿವ್ ಹುಡುಗರನ್ನೇ ಗ್ರೂಪ್ ನಲ್ಲಿ ಈ ನಾಗರಾಜ್ ಅನ್ನುವಂತಹ ವ್ಯಕ್ತಿ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಯಾರ್ಯಾರು ಹುಡುಗರು ಆಕ್ಟಿವ್ ಆಗಿರ್ತಾರೆ ಅಂತ ಹುಡುಗರನ್ನ ಗ್ರೂಪ್ ನಲ್ಲಿ ಸೇರಿಸ್ತಾ ಇದ್ನಂತೆ. ದರ್ಶನ್ ಜೈಲಿಗೆ ಹೋಗದೆ ಒಂದು ವೇಳೆ ಇರ್ತಾ ಇದ್ರೆ ಮತ್ತಷ್ಟು ಡೇಂಜರ್ ಆಗ್ತಾ ಇತ್ತು ಈ ಗ್ಯಾಂಗ್. ಯಾವುದೇ ಕಾರಣಕ್ಕೂ ಪತ್ತೆ ಆಗ್ತಾ ಇರಲಿಲ್ಲ ಈ ಗ್ಯಾಂಗ್. ರಾಜ್ಯದಲ್ಲಿ ಬೇರೆ ರೀತಿಯ ರೌಡಿಸಂ ನಡೆಸ್ತಾ ಇತ್ತು ಈ ನಟೋರಿಯಸ್ ಗ್ಯಾಂಗ್ ಅನ್ನೋದು ಈಗ ಖಚಿತವಾಗ್ತಾ ಇದೆ. ಡಿ ಗ್ಯಾಂಗ್ ಮೆಂಬರ್ಸ್ ಭೇಟಿಯಾಡಲು ಈಗಾಗಲೇ ಪೊಲೀಸರ ಟೀಮ್ ಕೂಡ ರೆಡಿ ಆಗ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ದರ್ಶನ್ ಫ್ಯಾನ್ಸ್ ಗಳೇ ಎಗರಾಡಿದ್ರೆ ನಾಟಕ್ ಬಂದ್ ಮತ್ತು ಕೇಲ್ಕತಂ ದರ್ಶನ್ ರೌಡಿ ಅಭಿಮಾನಿಗಳೇ ಹಾರಾಡಿದ್ರೆ ಪಕ್ಕಾ ನಿಮ್ ಬಾಲ ಕಟ್ ಮಾಡೋದಂತೂ ಫಿಕ್ಸ್. ದರ್ಶನ್ ಪುಂಡ ಅಭಿಮಾನಿಗಳಿಗೆ ಈಗಾಗಲೇ ಪೊಲೀಸರು ಕೂಡ ಬಿಸಿ ಬಿಸಿ ಕಜಾಯವನ್ನ ಕೂಡ ತಿನ್ನಿಸ್ತಾ ಇದ್ದಾರೆ. 600 ವಾಟ್ಸ್ಆಪ್ ಗ್ರೂಪ್ಗಳ ಮೇಲೆ ಈಗಾಗಲೇ ಪೊಲೀಸರು ಕೂಡ ನಿಗಾ ವಹಿಸಿದ್ದಾರೆ. ರಜನಿ ಸೇರಿ 7 ಯೂಟ್ಯೂಬರ್ಸ್ಗಳ ಜನ್ಮವನ್ನ ಈಗಾಗಲೇ ಜಾಲಾಡಿದ್ದಾರೆ ಪೊಲೀಸರು. ದರ್ಶನ್ ಆತನ ಆಪ್ತ ನಾಗರಾಜ್ ಮೂಲಕ ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿಸಿದ್ದ. ಎಲ್ಲಾ ಜಿಲ್ಲೆಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳನ್ನ ಮಾಡಿ ಅಭಿಮಾನಿಗಳು ಕೂಡ ಪುಂಡತನವನ್ನ ಮೆರಿತಾ ಇದ್ರು. ಪುಂಡತನ ತೋರಿಸುವ ಅಭಿಮಾನಿಗಳಿಗೆ ಈಗಾಗಲೇ ಬಿಸಿ ಬಿಸಿ ಕಜಾಯವನ್ನ ಕೊಡ್ತಾ ಇದ್ದಾರೆ ಪೊಲೀಸರು. ದರ್ಶನ್ ರೌಡಿ ಫ್ಯಾನ್ಸ್ ಮಾಡಿದಂತಹ ಸುಮಾರು 1000 ಫೇಕ್ ಅಕೌಂಟ್ಗಳನ್ನ ಪತ್ತೆ ಮಾಡಿ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೊಲೆಗಾರ ದರ್ಶನ್ ಹೆಸರಿನಲ್ಲಿ ಫ್ಯಾನ್ಸ್ ಅಂತ ಏನಾದ್ರೂ ಬೆದರಿಸೋಕೆ ಬಂದ್ರೆ ಅವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ. ಕೂಡಲೇ ಪೊಲೀಸರಿಗೆ ಕಾಲ್ ಮಾಡಿ ಆತನ ಫೋಟೋ ಸಮೇತ ವಾಟ್ಸ್ಆಪ್ ಮಾಡಿ. ಪೊಲೀಸರು ರೌಡಿ ಫ್ಯಾನ್ಸ್ಗೆ ಈಗಾಗಲೇ ಲಾಠಿ ರುಚಿ ತೋರಿಸ್ತಾ ಇದ್ದಾರೆ, ತಕ್ಕ ಪಾಠವನ್ನ ಕಲಿಸ್ತಾ ಇದ್ದಾರೆ. ದರ್ಶನ್ ನಾಗರಾಜ್ ಮೊಬೈಲ್ ಅನ್ನ ಈಗಾಗಲೇ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ರೌಡಿ ಗ್ಯಾಂಗ್ ಕೂಡ ಬಯಲಾಗಿರುವಂತದ್ದು. ದರ್ಶನ್ ಮೊಬೈಲ್ ನಲ್ಲಿ ಡಿ ಗ್ಯಾಂಗ್ ನೆಟ್ವರ್ಕ್ ಕೂಡ ಈಗಾಗಲೇ ಪೊಲೀಸರು ಪತ್ತೆ ಮಾಡಿದ್ದಾರೆ. ಎಫ್ಎಸ್ಎಲ್ ನಲ್ಲಿ ಮೊಬೈಲ್ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ 600ಕ್ಕೂ ಹೆಚ್ಚು ಗ್ರೂಪ್ಗಳು ಕೂಡ ಪತ್ತೆಯಾಗಿದೆ. 600 ಗ್ರೂಪ್ಗಳನ್ನ ಈಗಾಗಲೇ ಹ್ಯಾಂಡಲ್ ಮಾಡ್ತಿದ್ದವನೇ ನಾಗರಾಜ್ ಅನ್ನುವಂತಹ ವ್ಯಕ್ತಿ. ಒಂದಲ್ಲ ಎರಡಲ್ಲ 600 ಗ್ರೂಪ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದ. ಪ್ರತಿ ಜಿಲ್ಲೆಯ ಗ್ರೂಪ್ ನಲ್ಲಿ 25ರಿಂದ 30 ಮಂದಿ ಡಿ ಫ್ಯಾನ್ಸ್ ಲೀಡರ್ಸ್ ಕೂಡ ಆ ಗ್ರೂಪ್ ನಲ್ಲಿ ಇರ್ತಾ ಇದ್ರು. ದರ್ಶನ್ ವಿರುದ್ಧ ಒಂದು ವೇಳೆ ಏನಾದ್ರೂ ಮಾತನಾಡಿದ್ರೆ ಗಲಾಟೆ ಮಾಡ್ತಿದ್ದವನೇ ಈ ನಾಗರಾಜ್ ಅನ್ನುವಂತಹ ವ್ಯಕ್ತಿ.